ಗ್ರೇ ಗೇಮ್ಸ್ ಆಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಟ್ರೇಲರು. ತುಂಬಾ ಚೆನ್ನಾಗಿದೆ. ಬಟ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಜಾಸ್ತಿ ಮಾತಾಡಕ್ ಆಗೋದು ನಮ್ಗೂನು. ಇದು ಸೇಫ್ ಆಗಿ ಹೇಳ್ಬೋದು, ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿರೋದು. ನಮ್ಮ ಪ್ರೊಡ್ಯೂಸರ್ ಸರ್ ಆನಂದ್ ಸರ್ ಆಗ್ಬೋದು, ಗಂಗಾಧರ್ ಸರ್ ಆಗ್ಬೋದು, ಹ್ಯಾಟ್ಸ್ ಆಫ್ ಯು. ಈ ತರ ಕಾನ್ಸೆಪ್ಟ್ ಒಂದು ಯೋಚನೆ ಮಾಡ್ಬಿಟ್ಟು ನಮ್ ಕನ್ನಡ ಸಿನಿಮಾಗೆ ಅಂಡ್ ಪ್ಲಸ್ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಬ್ಯೂಟಿಫುಲ್ ಸ್ಟೋರಿಗೆ. ವಿಜಯರಾಘವೇಂದ್ರ ಸರ್, ನಾವು ತುಂಬಾ ವರ್ಷದಿಂದ ಜೊತೆಗ್ ಮಾಡ್ಬೇಕು ಅನ್ಕೊಂತಾನೆ ಇದ್ವಿ. ಫೈನಲಿ ಕಾಲ ಕೂಡ ಬಂತು. ಅಂಡ್ ನಾನ್ ಯಾವಾಗ್ಲೂ ಹೇಳೋದು, ಒಬ್ರು ಆಕ್ಟರ್ ಒಳ್ಳೆ ಆಕ್ಟರ್ ಆ ಒಂದ್ ಸೀನ್ ಇನ್ನ ಚೆನ್ನಾಗ್ ಆಗಕ್ಕೆ ನಿಮ್ ಕೋ ಆಕ್ಟರ್ ಸಪೋರ್ಟ್ ತುಂಬಾನೇ ಮುಖ್ಯ. ಸೊ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್, ನಾನು ಯಾವ್ದು ಅಂತ ರಿವೀಲ್ ಮಾಡಲ್ಲ, ಡೋಂಟ್ ವರಿ. ಬಟ್ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್ ಐ ಹೋಪ್ ಯು. ನಿಮ್ಮಿಂದಾನೆ ಆ ಸೀನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿರೋದು. ಅಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡಿದ್ರಿ, ರೆಸ್ಪಾಂಡ್ ಮಾಡಿದ್ರಿ. ಸೊ ಜೈ ಆಗ್ಲಿ. ಎಲ್ಲರೂ ಹೇಳ್ತಾರೆ ನಮ್ಮ ಅಮ್ಮ ಎಮೋಷನಲ್ ಆಗ್ತಿದ್ದಾರೆ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಯು. ತುಂಬಾ ನಾಟಕ ಆಡ್ದ ಮ್ಯಾಮ್, ತುಂಬಾ ಟೆನ್ಷನ್ ಅದು ಇದು ಶೂಟಿಂಗ್ ಟೈಮ್ ಅಲ್ಲೆಲ್ಲ. ಬಟ್ ಫಿಲಮ್ ನೋಡಾದ್ಮೇಲೆ ಎಷ್ಟು ಈಸಿಯಾಗಿ ಮಾಡ್ಬಿಡ್ತಾರೆ, ಎಫರ್ಟ್ಲೆಸ್ ಆಗಿ ಮಾಡ್ಬಿಡ್ತಾರೆ ಅಂತ ಅನ್ಸ್ತು. ಐ ಥಿಂಕ್ ವಾಸ್ ವಾಂಟ್ ಟು ಬಿ ಅನ್ ಆಕ್ಟರ್. ಸೊ ಆಲ್ ದಿ ಬೆಸ್ಟ್ ಜೈ. ಶ್ರುತಿ ಪ್ರಕಾಶ್ ಅವ್ರು ಇಲ್ಲ ಇವತ್ತು, ಬಟ್ ಅವ್ರದ್ದು ಆಕ್ಚುಲಿ ತುಂಬಾನೇ ಕಾಂಪ್ಲಿಕೇಟೆಡ್ ರೋಲು ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸಿದ್ದಾರೆ. ಸೊ ಕಂಗ್ರಾಚುಲೇಷನ್ ಶ್ರುತಿ. ಅಂಡ್ ಈ ಹುಡುಗಿ ಬಗ್ಗೆ ಹೇಳ್ಬೇಕು, ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫಿಲ್ಮ್ ನೋಡಾದ್ಮೇಲೆ ನನ್ಗೆ ಗೊತ್ತಾಯ್ತು ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ. ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಅಂಡ್ ಆಲ್ ದ ಬೆಸ್ಟ್.